ಶಿರಸಿಗೆ ಸಂಕಷ್ಟ ತಂದ ಸಾಗರಮಾಲಾ, ಸಂಚಾರವಿಲ್ಲಿ ಹರೋಹರ. ಐದು ವರ್ಷ ಕಳೆದರೂ ಮುಗಿಯದ ಕಾಮಗಾರಿ, ಹೂಡಿನ ಸ್ನಾನದೊಂದಿಗೆ ಮಾಡಬೇಕಿದೆ ಸವಾರಿ. ಭಾರಿ ಪ್ರಾಬ್ಲಮ್ ಆಗ್ತಾ ಉಂಟು, ನೀರು ಹಾಕ್ತಾ ಇಲ್ಲ. ಈ ಟೈಪೇ ಮಾಡೋದು, ತ್ರಾಸ ಕೊಡೋದೇ ಅವರಿಗೆ, ಇದು ರೋಡ್ ಕಾಂಟ್ರಾಕ್ಟರ್ರಿಗೆ. ಹೌದು, ಕುಮಟಾ ಶಿರ್ಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳೆದ 5 ವರ್ಷದಿಂದ ನಡೀತಾನೆ ಇದೆ. ಸದ್ಯ ಶಿರ್ಸಿ ಹಾವೇರಿ ನಡುವಿನ ಸಂಚಾರದ ಕಷ್ಟ ಹೇಳತಿರದ್ದಾಗಿದೆ. ಇದು ಜನಪ್ರತಿನಿಧಿಗಳ ಅಲಕ್ಷ್ಯದ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯೋ ಅಥವಾ ಸಾರ್ವಜನಿಕರ ತಾಳ್ಮೆಯ ಪರೀಕ್ಷೆಯೋ ಎಂಬ ಅನುಮಾನ ಹುಟ್ಟಿಸುತ್ತಿದೆ. ಒಟ್ಟಿನಲ್ಲಿ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಓಡಾಡುವವರು ವ್ಯವಸ್ಥೆಯನ್ನ ಶಪಿಸುತ್ತಾ ಸಾಗುವಂತಾಗಿದೆ. ಅಸುರಕ್ಷಿತ ಕಾಮಗಾರಿ ಒಂದೆಡೆಯಾದ್ರೆ, ರಸ್ತೆ ಬದಿಯ ಮನೆ, ಅಂಗಡಿ, ಶಾಲೆಗಳು ಧೂಳಿನ ಕಾಟಕ್ಕೆ ಪ್ಲಾಸ್ಟಿಕ್ಕಿನ ತಡೆಗೋಡೆ ಮೊರೆ ಹೋಗಬೇಕಾಗಿರುವ ಪರಿಸ್ಥಿತಿ ಇನ್ನೊಂದೆಡೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯನ್ನ ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾದವರು ಎಲ್ಲಿದ್ದಾರೆ? ಇನ್ನು ಶಿರಸಿಯಲ್ಲಿ ಜನಪರ ಧ್ವನಿ ಎತ್ತುತ್ತಿದ್ದ ಸಾಮಾಜಿಕ ಹೋರಾಟಗಾರರು ಏಕೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕರದಾಗಿದ್ದೆ. ಮಳೆಗಾಲ ಸಮೀಪದಲ್ಲಿದ್ದು ಈ ರಸ್ತೆಗೆ ನೀರು ನುಗ್ಗಿದರೆ ಏನಾಗಬಹುದು ಅನ್ನೋ ಕನಿಷ್ಠ ಪರಿಜ್ಞಾನ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಗುತ್ತಿಗೆ ಕಂಪನಿಗೆ ಇಲ್ಲದೆ ಹೋಯ್ತಾ?